ಹಾಯ್ ಗಾಯ್ಸ್, ವೆಲ್ಕಮ್ ಟು ಯೂಟ್ಯೂಬ್ FM. ಇವತ್ತು ನಮ್ಮ FM ಅಲ್ಲಿ ನಾವು ಮೊದಲನೇ ಕಾದಂಬರಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲನೇ ಸ್ಟೋರಿ ಡಾಕ್ಟರ್ ಆರತಿ ವೆಂಕಟೇಶ್ ಅವರು ಬರೆದಿರುವಂತಹ ಅನೇಕ ಪುಸ್ತಕಗಳಲ್ಲಿ ಒಂದಾಗಿರುವಂತಹ ಸಹನ. ಮಾತೃದೇವೋಭವ ಎಂಬ ನಮ್ಮ ಹಿಂದೂ ಸಂಸ್ಕೃತಿ ತಾಯಿಯನ್ನು ಪೂಜ್ಯ ಸ್ಥಾನದಲ್ಲಿಡುತ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತಂದೆ ತಾಯಿಯರು ಸುಖಭೋಗದ ಜೀವನ ನೀಡುವ ಯಂತ್ರಗಳು ಎಂದು ಕೆಲವು ಮಕ್ಕಳು ಭಾವಿಸಿದ್ದಾರೆ. ಹೆತ್ತವರಿಂದ ಪ್ರೀತಿ ವಿಶ್ವಾಸವನ್ನು ಹಕ್ಕಿನಿಂದ ಕೇಳಿ ಪಡೆದುಕೊಳ್ಳುವ ಈ ಮಕ್ಕಳು ಅದನ್ನು ತಂದೆ ತಾಯಿಗೆ ಹಿಂದಿರುಗಿಸುವುದು ತಮ್ಮ ಕರ್ತವ್ಯವೆಂದು ಮರೆತು ಬಿಟ್ಟಿರುತ್ತಾರೆ. ಮಕ್ಕಳು ಹೇಗೆ ಇದ್ದರೂ ತಾಯಿ ತಂದೆ ಶುಭ ಹಾರೈಕೆ ನಿರಂತರವಾಗಿ ಅವರ ಮೇಲಿರುತ್ತದೆ. ಈ ಕಥಾವಸ್ತುವಿನಿಂದ ಎಣೆದಂತಹ ಕಾದಂಬರಿ ಸಹನ. ಇದನ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕೆಂಬುದು ನಮ್ಮ ಆಶಯ. ಇದನ್ನ ನಾನು ಫಸ್ಟ್ ಕಾದಂಬರಿ ನಮ್ಮ ತಾಯಿ ಶ್ರೀಮತಿ ಲಕ್ಷ್ಮಿ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಮೈ ಮದರ್ ಇಸ್ ಮೈ ವರ್ಲ್ಡ್. ನಾವೇನೇ ಮಾಡಿದ್ರು ಫಸ್ಟು ನಮ್ಮ ತಾಯಿ ತಂದೆಗೆ ಡೆಡಿಕೇಟ್ ಮಾಡೋದನ್ನು ನಾನು ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ಕಾದಂಬರಿ ಅವ್ರಿಗೆ ಸೂಟಬಲ್ ಅಂತ ಅವ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಕಥಾಭಾಗಕ್ಕೆ ಬರೋಣ. ನಂದಕುಮಾರ್ ರೂಮಿನೊಳಗೆ ಇಣುಕಿದಾಗ ಅರ್ಧಂಬರ್ಧ ಪ್ಯಾಕ್ ಮಾಡಿದ ಸಾಮಾನುಗಳ ಮುಂದೆ ಸಹನ ಗಲ್ಲಕ್ಕೆ ಕೈಕೊಟ್ಟು ಕೂತಿದ್ದಳು. ಇದೇನೇ ಸಹನ, ನಿನ್ನ ಸ್ವೆಟರ್ ಕಾರ್ಡಿಂಗ್ ಎಲ್ಲ ಮಂಚದ ಮೇಲೆ ಬಿಟ್ಟಿದ್ದೀಯಲ್ಲ, ಅದನ್ನ ಪ್ಯಾಕ್ ಮಾಡ್ಕೋ. ಡೆಲ್ಲಿ, ನೈನಿ, ಕಾಶಿ ಅಂತ ಕಡೆಯೆಲ್ಲ ಚಳಿ ಜಾಸ್ತಿ. ಮೊದಲೇ ನೀನು ಥಂಡಿ ತಡೆಯೋಲ್ಲ, ಆಮೇಲೆ ನೆಗಡಿ ಕೆಮ್ಮು ಅಂತ ಒದ್ದಾಡ್ತೀಯ. ಸಹನ ಪತಿಯ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ಕೆಂಪಾದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಕೇಳಿದಳು. ಅಲಂಕೃತ ಫೋನ್ ಮಾಡಿದ್ಲು ಕುಮಾರ್, ಗಿರೀಶ್ಗೆ ಟೈಫಾಯ್ಡ್ ಆಗಿದೆ ಅಂತೆ. ಕನ್ಫರ್ಮ್ ಮಾಡಿ ಡಾಕ್ಟರು ಅಡ್ಮಿಟ್ ಮಾಡೋಕೆ ಹೇಳಿದಾರಂತೆ. ಇವತ್ತು ಬೆಳಗ್ಗೆ ತಾನೇ ಅವ್ರ ಮನೆ ಹತ್ರ ಇರೋ ನರ್ಸಿಂಗ್ ಹೋಮಲ್ಲಿ ಅಡ್ಮಿಟ್ ಆಗಿದ್ದಾನಂತೆ. ನಂದಕುಮಾರ್ ಮುಖ ಗಂಭೀರವಾಯಿತು. ಓ ಅನ್ಫಾರ್ಚುನೇಟ್. ಪಾಪ ಕೃತ ನಮ್ಮನ್ನೆಲ್ಲ ರೈಲ್ವೆ ಸ್ಟೇಷನ್ಗೆ ಬಂದು ಬಿಡೋಕೆ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ಲು. ಗಿರೀಶ್ ತಾಯಿ ಇದ್ದಾರಲ್ಲ, ಬಿಡು, ಅವಳಿಗೂ ಮಾರಲ್ ಸಪೋರ್ಟ್ ಇರುತ್ತೆ, ಶಿ ವಿಲ್ ಮ್ಯಾನೇಜ್. ಆದರೆ ಸಹನ ಪತಿಯಷ್ಟು ತಟಸ್ಥವಾಗಿರಲಿಲ್ಲ. ಅವಳ ಕಣ್ಣಲ್ಲಿ ಆತಂಕ ಮನೆ ಮಾಡಿತ್ತು. ಅವಳ ಅತ್ತೆ ಇದ್ದ ಮಾತ್ರಕ್ಕೆ ನಾವಿದ್ದ ಹಾಗಾಗುತ್ತಾ ಕುಮಾರ್? ಈಗ ನಡಿ, ಹೋಗಿ ನೋಡ್ಕೊಂಡು ಬರೋಣ. ಅಳಿಯನ್ ಮುಖ ನೋಡೋ ತನಕ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹಾಗಲ್ಲ, ಈ ಸಮಯದಲ್ಲಿ ನಾವು ನಾರ್ತ್ ಇಂಡಿಯಾ ಟೂರ್ ಅಂತ ಅಷ್ಟು ದೂರ ಹೋಗಿ ಕೂತ್ಕೊಂಡ್ರೆ. ಸಹನ ಮುಖ ಮುಂದೆ ಮಾತನಾಡಾಗದೆ ತುಟಿ ಕಚ್ಚಿಕೊಂಡಳು. ನಂದಕುಮಾರ್ ತಬ್ಬಿಬ್ಬಾದ. ಸಹನ, ನಾವು ನಾಳೆ ಸಂಜೆ ಕರ್ನಾಟಕ ಎಕ್ಸ್ಪ್ರೆಸ್ ಹತ್ತಾ ಇದ್ದೀವಿ. ಕೊನೆ ಮೂಮೆಂಟಲ್ಲಿ ನಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡೋಕ್ಕಾಗುತ್ತಾ? ಡೋಂಟ್ ಲೆಟ್ ಮೀ ಡೌನ್ ಲೈಕ್ ದಿಸ್. ಕೃತ ಏನು ಎಳೆ ಮಗು ಅಲ್ಲ, ಅವಳ ಗಂಡನ್ ಹೇಗೆ ನೋಡ್ಕೋಬೇಕು ಅಂತ ಅವಳು ನಿನ್ನಿಂದ ಕಲಿಬೇಕಾ ಎನ್ನುವಾಗ ಅವರಿಗೆ ಅರಿವಿಲ್ಲದೆ ಅವರ ಧ್ವನಿ ಗಡುಸಾಗಿತ್ತು. ಸಹನ ಕಣ್ಣುಗಳು ಕಂಬನಿ ಮೂಡುವಷ್ಟು ಸಾಕಾಗಿತ್ತು. ನನ್ನ ಮಗಳಿಗಿಂತ ನನಗೆ ಈ ಟೂರ್ ಹೆಚ್ಚಲ್ಲ ಕುಮಾರ್. ಬೇಕಿದ್ರೆ ನೀವು ಹೋಗಿ ಬನ್ನಿ, ಯಾಕೋ ನನಗೆ ಮನಸ್ಸಿಲ್ಲ. ಅಲ್ವೇ ಹುಚ್ಚಿ, ಅಷ್ಟು ವರ್ಷಗಳಿಂದ ಬದ್ರಿ ಕಾಶಿ ನೋಡ್ಬೇಕು ಅಂತ ಹಂಬಲಿಸ್ತಿದ್ದವಳು ನೀನೇ ಬರಲ್ಲ ಅಂತ ಅಂದಮೇಲೆ ನಾನೊಬ್ನೇ ಹೋಗಿ ಅಲ್ಲೇನ್ ಮಾಡ್ಲಿ? ನೀವು ನೋಡಿದ್ರೇನು, ನಾನು ನೋಡಿದ್ರೇನು, ನಿಮಗ್ ಸಿಗೋ ಪುಣ್ಯದಲ್ಲಿ ನನಗೂ ಪಾಲಿದ್ದೇ ಇರುತ್ತೆ. ಅವಳ ಮಾತಿನಿಂದ ನಂದಕುಮಾರ್ ಹುಬ್ಬುಗಳು ಸಂಕುಚಿತಗೊಂಡವು. ಡೋಂಟ್ ಬಿ ಅನ್ ಎಮೋಷನಲ್ ಫುಲ್. ಸಮಯ ಸಿಕ್ಕಾಗ ಕೈಕಾಲ್ ಗಟ್ಟಿಯಾಗಿದ್ದಾಗ ನಾಲ್ಕಾರು ಕಡೆ ತಿರ್ಗಾಡ್ಬೇಕು. ಕೃತ ದೊಡ್ಡ ಹುಡುಗಿ ಆಗೋ ತನಕ ಸಂಸಾರ ಜಂಜಾಟದಲ್ಲಿ ನಾವೆಲ್ಲೂ ಹೋಗೋಕೆ ಆಗಿಲ್ಲ. ಈಗ ಅವಳಿಗೆ ಮದುವೆಯಾಗಿ ಜವಾಬ್ದಾರಿ ಬಂದಿದೆ, ನಮ್ಮ ಪಾಡಿಗೆ ನಾವು ಹೋಗಿ ಬರೋಣ. ಸಹನ ಕೈಗಳು ಕಣ್ಣಿಗೆ ಅಡ್ಡವಾಗಿಟ್ಟುಕೊಂಡು ಮೆಲುಸಿರಿದಳು. ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ಬಲವಂತ ಮಾಡಬೇಡಿ. ನಂದಕುಮಾರ್ ಅವಳ ಭುಜದ ಮೇಲೆ ಕೈ ಇಟ್ಟರು. ಸಹನ, ನಿನ್ನನ್ನು ಅರ್ಥ ಮಾಡಿಕೊಂಡಿರೋದ್ರಿಂದ ನಾನು ಇನ್ನೋಸೆಂಟಾಗಿ ಮಾತಾಡ್ತಿರೋದು. 15 ದಿನದಿಂದ ನೀನು ಪ್ಯಾಕಿಂಗ್ನಲ್ಲಿ ಎಷ್ಟು ಸಮಯ ಪಡ್ತಿದ್ಯಾ ಅಂತ ನಾನು ಗಮನಿಸಿದ್ದೀನಿ. ಬೋತ್ ಆಫ್ ಅಸ್ ಇಟ್ ನೀಡ್ ಎ ಚೇಂಜಸ್. ಗಟ್ಟಿ ಮನ್ಸು ಮಾಡಿ ಹೊರಡು. ಅಲ್ಲಿ ಗಿರೀಶ್ ಒದ್ದಾಡ್ತಿರ್ಬೇಕಾದ್ರೆ ನಾವು. ನಂದಕುಮಾರ್ ತಲೆ ಕೊಡವಿ. ಟೈಫಾಯ್ಡ್ ಏನ್ ದೊಡ್ಡ ಕಾಯಿಲೆ ಅಲ್ಲ, ಗಿರೀಶ್ನ ನೋಡ್ಕೊಳ್ಳೋಕೆ ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ, ಅವಳ ತಾಯಿ ಇದ್ದಾರೆ, ನಮ್ ಕೃತ ಇದ್ದಾಳೆ, ಅವಳಿಗೇನು ಆಗಲ್ಲ ಎಂದಾಗ ಸಹನ ತಲೆ ಅಲ್ಲಾಡಿಸುತ್ತಾ ಕಣ್ಣೀರುಡಿಸಿಕೊಂಡಳು. ನಿಮ್ ಬಲವಂತಕ್ಕೆ ನಿಮ್ ಜೊತೆ ಬಂದ್ರೂ ನನ್ಗಲ್ಲಿ ಸಮಾಧಾನವಾಗಿ ಇರೋಕ್ಕಾಗಲ್ಲ. ನನ್ನಿಂದ ಬೇರೆಯವ್ರ ಸಂತೋಷ ಹಾಳಾಗೋದು ಬೇಡ ಕುಮಾರ್. ನನ್ನ ಟಿಕೆಟ್ ಕ್ಯಾನ್ಸಲ್ ಮಾಡಿಬಿಡಿ. ನಂದಕುಮಾರ್ ಸಹನೆ ಕಟ್ಟೆ ಹೊಡೆಯಿತು. ಸರಿ, ನಿನ್ನದೊಬ್ಬಳದೇ ಯಾಕೆ, ನಂದು ಕ್ಯಾನ್ಸಲ್ ಮಾಡಿಬಿಡ್ತೀನಿ ಬಿಡು. ಚಿದಂಬರ್ ಫ್ಯಾಮಿಲಿಗೆ ಗೋಪಿನಾಥ್ ಫ್ಯಾಮಿಲಿ ಅವರೆಲ್ಲ ತುಂಬಾ ಬೇಜಾರು ಮಾಡ್ಕೊತಾರೆ.
ಇನ್ನು ಅವ್ರ ಮಧ್ಯೆ ನಾನು ತಲೆ ಎತ್ಕೊಂಡು ತಿರ್ಗೋದೆ. ಸಹನಾ ಮಾತಾಡ್ಲಿಲ್ಲ. ಸರಿ ಪಾ, ನಿನ್ನಿನ್ನು ನರ್ಸಿಂಗ್ ಹೋಮ್ನಲ್ಲಿ ಬಿಟ್ಟು ಚಿದಂಬರ ಮನೆಗೆ ಹೋಗಿ ನಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಹೇಳ್ಬರ್ತೀನಿ. ನಂದಕುಮಾರ್ ಇದ್ದಾಗ ಸಹನಾ ಮೆಲ್ಲನೆ ನಡೆದಳು. ನೀವ್ಯಾಕೆ ಡ್ರಾಪ್ ಔಟ್ ಆಗ್ತೀರಾ? ನಾನೇನು ಬರ್ದಿದ್ರೆ ನೀವಾದ್ರೂ ಹೋಗಿ ಬನ್ನಿ. ನಿಮ್ಮ ಫ್ರೆಂಡ್ಸ್ ಎಲ್ಲ ಆಮೇಲೆ ನನ್ನನ್ನು ಬೈಕೋತಾರೆ. ಪ್ರೀತಿ, ವಿಶ್ವಾಸ, ಭಾವುಕತೆ ನೀನೊಬ್ಳಿಗೆ ಎಲ್ಲ ಇರೋದು, ಅದು ನನಗೂ ಇದೆ. ನಂದಕುಮಾರ್ ಕಾರವಾಗಿ ಹೇಳಿದಾಗ ಗಂಡನನ್ನು ಬಿಟ್ಟು ಒಂದು ಸಿನಿಮಾಗೂ ಹೋಗ್ದಿರೋಷ್ಟು ಎಂಬ ಸತ್ಯ ಅರಿತಿದ್ದ ಸಹನಾ ಅವರನ್ನು ಒತ್ತಾಯ ಮಾಡಲಿಲ್ಲ. ನಂದಕುಮಾರ್ ಸಹನಾ ಸೀನಿಯರ್ ಸಿಟಿಜನ್ ಅಸೋಸಿಯೇಟ್ ಸಂಸ್ಥೆಗೆ ಸದಸ್ಯರಾಗಿದ್ದರು. 50ಕ್ಕೆ ಮೇಲ್ಪಟ್ಟವರು, ನಿವೃತ್ತಿ ಹೊಂದಿದ ಅಧಿಕಾರಿಗಳು, 30 ಪತ್ನಿಯರದ್ದೇ ಅಲ್ಲಿ ಸದಸ್ಯತ್ವ ಹೆಚ್ಚು. ಎಲ್ಲ ಜವಾಬ್ದಾರಿಗಳನ್ನು ಕಳೆದುಕೊಂಡವರು ಬದುಕಿನ ಸಂಧ್ಯಾಕಾಲವನ್ನು ನೆಮ್ಮದಿಯಿಂದ ಕಳೆಯಲು ಬಯಸುವವರಾಗಿದ್ದರು. ಪ್ರತಿ ವರ್ಷ ಯಾವುದಾದರೊಂದು ಪ್ರವಾಸವನ್ನು ಏರ್ಪಡಿಸುತ್ತಿದ್ದರಿಂದ ಇಂದಿನ ಸಲ ಕೃತಾಳ ಮದುವೆಗಾಗಿ ನಂದಕುಮಾರ್ ಸಹನಾ ಹೋಗಲು ಸಾಧ್ಯವಾಗಿರಲಿಲ್ಲ. ಈ ವರ್ಷವಾದರೂ ತಾವಿಬ್ಬರು ದೆಹಲಿ, ಆಗ್ರಾ, ಕಾಶಿ, ರಾಮೇಶ್ವರ ಕರೆಗೆ ಸುತ್ತಾಡಿ ಬರಬೇಕೆಂದು ಸಹನಾಗೆ ತುಂಬಾ ಆಸೆ ಇತ್ತು. ವಾಸ್ತವವಾಗಿ ನಂದಕುಮಾರ್ಗಿಂತ ಸಹನಾಳೆ ಟೂರ್ಗೆ ಹೊರಡಲು ಹೆಚ್ಚು ಉತ್ಸಾಹಕುತಳಾಗಿದ್ದಳು. ಇದೆಲ್ಲದರ ತಪ್ಪಲ್ಲ, ಆದರೆ ಅದು ಈ ರೀತಿ ಪರ್ಯಾವಸಾನಗೊಳ್ಳುವುದು ಅವರಿಬ್ಬರಿಗೂ ಬಹಳ ಬೇಸರವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಕಥಾಭಾಗವನ್ನು ಕೇಳೋಣ. ಕತೆ ಕೇಳಿಸಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ವಾಚ್ ಫಾರ್ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು ಫಾರ್ ಆಲ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬಾಯ್.